ಇವತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಸರ್ಕಾರಿ ಸಾರಿಗೆ ನೌಕರರು ದೊಡ್ಡ ಮಟ್ಟದಲ್ಲಿ ಇವತ್ತೊಂದು ಹೋರಾಟವನ್ನ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಬೆಂಗಳೂರು ಚಲೋ ಅಂತ ಹೇಳಿ ಈ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಆಫರ್ಗೆ ಒಪ್ಪದ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ಇದೀಗ ಸಾರಥಿಗಳು ಸಜ್ಜಾಗಿದ್ದಾರೆ. ಹಾಗಾಗಿ ಹಲವು ಬೇಡಿಕೆಗಳನ್ನ ಇವಾಗ ಮುಂದಿಟ್ಕೊಂಡು ರಾಜ್ಯ ಸರ್ಕಾರದ ಮುಂದೆ ಇದೆಲ್ಲವೂ ಕೂಡ ತಾವು ಈಡೇರಿಸಿಲ್ಲ ಅಂತಂದ್ರೆ ಈ ಒಂದು ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಯೂ ಕೂಡ ಹಲವು ಬಾರಿ ಸಾರಿಗೆ ನೌಕರರು ಹಲವು ಬಾರಿ ಇಂಥ ಒಂದು ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಇಂದು 4 ನಿಗಮಗಳ ಸಾರಿಗೆ ಸಿಬ್ಬಂದಿಯಿಂದ ಪ್ರತಿಭಟನೆ ನಡೆಯುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋಗೆ ಸಿದ್ಧತೆ ನಡೀತಾ ಇದೆ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ, 38 ತಿಂಗಳ ವೇತನ ಹಿಂಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರ ಪ್ರತಿಭಟನೆ ಇವತ್ತು ನಡೆಯಲಿದೆ. ಹಾಗಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರು ಚಲೋ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ ಇದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ತಿದ್ದಾರೆ. ಸರ್ಕಾರ ಆಫರ್ ಕೊಟ್ಟಿತ್ತು, ಆ ಆಫರ್ಗೂ ಕೂಡ ಒಪ್ಕೊಂಡಿಲ್ಲ. ಏನದು ಆಫರ್? ಹಾಗಾದ್ರೆ ಸಾರಿಗೆ ನೌಕರರಿಗೆ ಒಂದು ಆಫರ್ ಅನ್ನ ಕೊಟ್ಟಿರುವಂತದ್ದು. 38 ತಿಂಗಳ ವೇತನ ಬಾಕಿ ಇದೆ, ಆದ್ರೆ 26 ತಿಂಗಳದ ಹಣವನ್ನ ಅಂದ್ರೆ ಸಂಬಳ ಏನ್ ಬಾಕಿ ಇದೆಯಲ್ಲ ಅದು 26 ತಿಂಗಳ ಸಂಬಳ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದೆ. ಆದ್ರೆ ಅದಕ್ಕೂ ಕೂಡ ಒಪ್ಪುತ್ತಾ ಇಲ್ಲ ಸಾರಿಗೆ ನೌಕರರು, ಅದಕ್ಕೂ ಕೂಡ ಒಪ್ತಾ ಇಲ್ಲ. ಇವತ್ತು ಬೀದಿಗಿಳಿಯಲು ಸಾರಥಿಗಳು ಸಜ್ಜಾಗಿದ್ದಾರೆ. ಬಹುಶಃ ಇವತ್ತು ಸರ್ಕಾರಿ ಬಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಯಾವ್ಯಾವ ಬಸ್ಗಳು ಇವತ್ತು ಇರುತ್ತೋ ಏನೋ ಗೊತ್ತಿಲ್ಲ. ಇಂದು 4 ನಿಗಮಗಳ ಸಾರಿಗೆ ಸಿಬ್ಬಂದಿಯಿಂದ ಪ್ರತಿಭಟನೆ ನಡೀತಾ ಇದೆ. ಅಕ್ರಮ್ ಪಾಷಾ ಈಗಾಗಲೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು. ಭಾಗಿಯಾದ್ರೆ ಪ್ರತಿಭಟನೆಗಳಲ್ಲಿ ನೀವೇನಾದ್ರೂ ಭಾಗಿಯಾದ್ರೆ ನಿಮ್ಮ ಸಂಬಳ ಕಟ್ ಮಾಡ್ತೀವಿ ಅಥವಾ ನಿಮ್ಮ ವಿರುದ್ಧ ಕ್ರಮ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲರೂ ಕೂಡ ತಮ್ಮ ತಮ್ಮ ಡ್ಯೂಟಿಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ಇಲಾಖೆಯ ಸಚಿವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನಾಕಾರ ಮನವೊಲಿಕೆಯ ಯತ್ನವೂ ವಿಫಲವಾಗಿದೆ. ಈಗ 26 ತಿಂಗಳ ವೇತನ ಹಿಂಬಾಕಿ ಕೊಡಲು ಸರ್ಕಾರ ಸಮ್ಮತಿ. 38 ತಿಂಗಳ ಹಣ ಬಾಕಿ ಇದೆ ಈಗಲೂ ಕೂಡ. ಅದರಲ್ಲಿ 26 ತಿಂಗಳ ಸಂಬಳವನ್ನ ಕೊಡ್ತೀವಿ ಅಂತ ಹೇಳಿ ಇದೀಗ ಒಪ್ಕೊಂಡಿದ್ದಾರೆ. ಹೊಸ ವೇತನ ಪರಿಷ್ಕರಣೆಗೂ ಕೂಡ ಒಪ್ಕೊಂಡಿದೆ ರಾಜ್ಯ ಸರ್ಕಾರ. 2025 3ನೇ ತಿಂಗಳು 1ನೇ ತಾರೀಕಿಂದ ಅನ್ವಯ ಆಗುವಂತೆ ಪರಿಷ್ಕರಣೆಗೆ ಒಪ್ಕೊಂಡಿದೆ. 1271.97 ಕೋಟಿ ಬಿಡುಗಡೆ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ 38 ತಿಂಗಳ ವೇತನ ಹಿಂಬಾಕಿ ಕೊಡುವಂತೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಸಾರಿಗೆ ನೌಕರರು. ಪ್ರತಿಭಟನೆ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ ಸಾರಿಗೆ ನೌಕರರು. ಹಾಗಾಗಿ ಹಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ 38 ತಿಂಗಳ ಸಂಬಳ ಏನು ಬಾಕಿ ಇದೆ ಅದನ್ನ ಕ್ಲಿಯರ್ ಆಗಬೇಕು ಅಂತ ಹೇಳಿ ಈ ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ. ಆದರೆ ಸಾರಿಗೆ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಒಂದು ನಿರ್ಧಾರ ಮಾಡಲಾಗಿದೆ. 38 ತಿಂಗಳೇನೋ ಅವರ ಹಿಂಬಾಕಿ ಏನು ಬಾಕಿ ಇತ್ತಲ್ಲ ಅದರ ಪೈಕಿ 26 ತಿಂಗಳ ಸಂಬಳನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಇದೀಗ ಸಾರಿಗೆ ಇಲಾಖೆಯಿಂದಲೂ ಕೂಡ ಸಾರಿಗೆ ಸಚಿವರು ಕೂಡ ಈ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಹೇಗಾದರೂ ಸಾರಿಗೆ ಇಲಾಖೆಯ ನೌಕರರಿಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಅಂತೇಳಿ ಇದೆಲ್ಲವೂ ಕೂಡ ಟ್ರೈ ಮಾಡ್ತಿದ್ದಾರೆ. ಆದರೂ ಕೂಡ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ಸಿಬ್ಬಂದಿ ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ನೌಕರರ ಹೋರಾಟ ಇವತ್ತು ನಡೀತಾ ಇದೆ. ಕೆಲಸವನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಸಾರಿಗೆ ಸಿಬ್ಬಂದಿ ಬಸ್ ಸಂಚಾರದಲ್ಲಿ ಬಹುಶಃ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಆದರೆ
ಯಾವುದೇ ವ್ಯತ್ಯಾಸ ಆಗದಂತೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಸೂಚನೆ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ಅನಿವಾರ್ಯ ಸಂದರ್ಭ ಬಂದ್ರೆ ಯಾವುದೇ ರಜವನ್ನ ತಗೋಬಾರದು ಅಂತ ಈಗಾಗಲೇ ಅಕ್ರಮ್ ಪಾಷಾ ಅವರು ಸೂಚನೆ ಕೊಟ್ಟಿದ್ದಾರೆ. ಇದು ವಾರದ ರಜೆ ಅಥವಾ ದೀರ್ಘಾವಧಿ ರಜೆಯಲ್ಲಿರುವವರಿಗೆ ಅನ್ವಯ ಆಗೋದಿಲ್ಲ. ಅಗತ್ಯ ಇದ್ರೆ ವಾರದ ರಜೆಯನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ. ವೀಕ್ಲಿ ಆಫ್ ಏನವ್ರಿಗೆ ಕೊಡ್ತಾ ಇದ್ರಲ್ಲ, ಅಕಸ್ಮಾತ್ ಇವತ್ತು ಕೆಲವೊಬ್ಬರ ನೌಕರರ ವೀಕ್ಲಿ ಆಫ್ ಇದೆ, ಅವ್ರು ಹೋಗಿ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತಿದ್ದಾರೆ ಅಂತಂದ್ರೂ ಕೂಡ ಬಹುಶಃ ಅಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಅಗತ್ಯ ಇದ್ರೆ ಅದು ಕೂಡ ಕ್ಯಾನ್ಸಲ್ ಮಾಡ್ತಾರೆ, ಅದು ಕೂಡ ರದ್ದುಪಡಿಸ್ತೀವಿ, ಕೆಲಸಕ್ಕೆ ಬರಬೇಕು ಅಂತ ಹೇಳಿ ಈಗಾಗಲೇ ಅಕ್ರಮ್ ಪಾಷಾ ಅವರು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಾರಿಗೆ ಅಧಿಕಾರಿಗಳಿಗೆ ಈ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಕಡೆ 38 ತಿಂಗಳದಿಂದ ಸಂಬಳ ಬಾಕಿ ಇದೆ, ಆ ಒಂದು ಸಂಬಳ ಇರಬಹುದು, ವೇತನ ಹಿಂಬಾಕಿ ಕೊಡಿ ಅಂತ ಹೇಳಿ ಹಠ ಹಿಡಿದಿರುವಂಥದ್ದು, ವೇತನ ಪರಿಷ್ಕರಣೆ ಅಂತಂದ್ರೆ ಈ ಹಿಂದೆ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ವಾದ ಮಾಡಿದ್ದು ರಾಜ್ಯ ಸರ್ಕಾರ, ಅದು ಕೂಡ ಏನು ಯೂಸ್ ಆಗಿಲ್ಲ. ಇಲ್ಲಿ ಸಂಬಳ ಜಾಸ್ತಿ ಆಗೋದಿರಲಿ, ಫಸ್ಟ್ ಆಫ್ ಆಲ್ ಇರೋ ಸಂಬಳನೇ ಕೊಟ್ಟಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಬಹಳಷ್ಟು ನೊಂದು ಬಿಟ್ಟಿದ್ದಾರೆ. 38 ತಿಂಗಳ ಸಂಬಳ ಬಾಕಿ ಇದೆ ಅಂತಂದ್ರೆ ಮತ್ತೆ ನಮಗೂ ಫ್ಯಾಮಿಲಿ, ಮನೆ, ಮಕ್ಕಳೆಲ್ಲವೂ ಇದೆ, ನಾವು ಹೇಗೆ ತಾನೇ ಇದರಲ್ಲಿ ಜೀವನ ಮಾಡಬೇಕು ಅಂಥೇಳಿ ಈ ಹಿಂದೆಯೂ ಕೂಡ ಸಾರಿಗೆ ಇಲಾಖೆಯ ನೌಕರರಿಂದ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಇದೇನು ಹೊಸ ವಿಚಾರ ಅಲ್ಲ. ಹಲವು ಬಾರಿ ಇದೆಲ್ಲವೂ ಕೂಡ ನಡೆದು ಹೋಗಿದೆ. ಕಳೆದ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವೊಲಿಸಿ ಅವರಿಗೆ ಕನ್ವಿನ್ಸ್ ಮಾಡಿದ್ರು. ಸಭೆ ಮಾಡ್ತೀವಿ, ಸಭೆ ಮಾಡಿ ಅದಾದ ನಂತರ ಅದಕ್ಕೆ ಅವಶ್ಯಕತೆ ಬೇಕಾಗಿರುವಂತಹ ಏನೆಲ್ಲ ಕ್ರಮಗಳು ಬೇಕೋ ಆ ಒಂದು ಕ್ರಮವನ್ನು ತಗೋತೀವಿ. ಕ್ರಮ ತಗೊಂಡು ಅದಾದ ನಂತರ ಏನ್ ಪರಿಹಾರವನ್ನ ಕೊಡಬಹುದು ಅದನ್ನ ಕೊಡ್ತೀವಿ, ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಸಿಎಂ ಕೇಳಿದ್ರು. ಸರಿ ಅಂತ ಹೇಳಿ ಸಾರಿಗೆ ಇಲಾಖೆಯ ನೌಕರರು ಎಲ್ಲರೂ ಕೂಡ ಒಂದ್ ಸ್ವಲ್ಪ ಟೈಮ್ ಕೂಡ ಕೊಟ್ರು. ಸರಿ, ಸಭೆ ಮಾಡ್ತಿದ್ದಾರೆ ಸಿಎಂ, ಸಭೆ ಮಾಡಿದ ನಂತರ ಬಹುಶಃ ಏನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಆದ್ರೆ ಕೇವಲ ಸಭೆ ಅಷ್ಟೇ ಬಾಕಿ ಆಗಿರುವಂಥದ್ದು. ಇನ್ನು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಬರೋಬ್ಬರಿ 8 ತಿಂಗಳ ವೇತನ ಹಿಂಬಾಕಿ ನೀಡುವಂತೆ ಬಿಗಿಪಟ್ಟು ಹಿಡಿದಿರುವಂಥದ್ದು. ವೇತನ ಪರಿಷ್ಕರಣೆ ಅಂತಂದ್ರೆ ಈ ಹಿಂದೆಯೂ ಕೂಡ ಸಂಬಳ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಅದಾದ ನಂತರ ಸರ್ಕಾರ ಸಂಬಳ ಜಾಸ್ತಿ ಮಾಡೋದಿರಲಿ, ಇರೋಷ್ಟು ಬಾಕಿ ಇರೋಂಥ ಪೆಂಡಿಂಗ್ ಇರೋಂಥ ಸ್ಯಾಲ್ರಿ ಕೂಡ ಅವ್ರುಗಳಿಗೆ ಕೊಟ್ಟಿಲ್ಲ, ಈಗಲೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಯಾವಾಗ ಇವತ್ತು ಬೆಂಗಳೂರು ಚಲೋ ಅಂತ ಹೇಳಿ ಕರೆ ಕೊಟ್ಟರು. ಅದಾದ ನಂತರ ಈಗ 38ರಿಂದ 26 ತಿಂಗಳ ಸಂಬಳವನ್ನು ಕೊಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಇನ್ನು ಸಾರಿಗೆ ನೌಕರರ ಹಲವು ಬೇಡಿಕೆಗಳಿಲ್ಲಿದೆ. ಹೊಸ ವೇತನ ಪರಿಷ್ಕರಣೆ ಇರ್ಬೋದು ಅಥವಾ ಆ ಒಂದು ಹೊಸ ವೇತನ ಪರಿಷ್ಕರಣೆ ಒಪ್ಪಿಗೆ ಇರ್ಬೋದು, ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ.